ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿದೆ, ಹಾಗಾಗಿ ವಾಯ್ಸು ಸ್ವಲ್ಪ ಚೇಂಜ್ ಅನಿಸ್ಬೋದು. ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ನಾನು ಟೀ ಕುಡ್ಕೊಂಡು ಇವಾಗ ನಾನು ನನ್ನ ಮಗಳು ಹೊರಗಡೆ ಹೊರಟಿದ್ದೀವಿ. ಅವಳನ್ನ ಒಬ್ಬಳನ್ನೇ ಮನೇಲಿ ಬಿಟ್ಟು ಹೋಗೋಕ್ಕಾಗಲ್ಲ, ಮನೆಯವರು ಇಲ್ಲ, ಆಚೆ ಕೆಲಸದ ಮೇಲೆ ಹೋಗಿದ್ರು, ಹಾಗಾಗಿ ಎತ್ಕೊಂಡು ಹೋಗ್ತಿದ್ದೀನಿ. ಫ್ರೆಂಡ್ಸ್, ನಾವು ಮೋಹಿತ್ ಡ್ಯಾನ್ಸ್ ಕ್ಲಾಸ್ ಹತ್ರ ಹೋಗ್ತಿದ್ದೀವಿ. ಇವಳನ್ನೂ ಕರ್ಕೊಂಡು ಹೋಗ್ತಿದ್ದೀನಿ. ಅಲ್ಲೇ ಇದ್ದು 1 ಅವರು ಇವ್ರಿಗೂ ಆಟ ಆಡಿಸ್ದಂಗೆ ಆಗುತ್ತೆ. ಇವ್ರಿಗೂ ಆಟ ಆಡಿಸ್ಕೊಂಡು ಒಂದು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬರುವಾಗ ಒಟ್ಟಿಗೆ ಬರ್ತೀವಿ. 1 ಅವರ್ ಅಲ್ವಾ, ಆಗೋದೇ ಗೊತ್ತಾಗಲ್ಲ. ಇಲ್ಲಿಂದ ಒಂದು 500 ಮೀಟರ್ಸ್ ಆಗುತ್ತೆ ಮನೆಯಿಂದ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಳು ಒಳಗೆ ಇರ್ತಾಳಲ್ವ, ಸೊ ಇವಳಿಗೂ ಒಳ್ಳೆ ಟೈಮ್ ಪಾಸ್ ಆಗುತ್ತೆ, ಮೈಂಡ್ ಸ್ವಲ್ಪ ಫ್ರೆಶ್ ಅನಿಸುತ್ತೆ ಅಂಥೇಳಿ ಇವಳನ್ನೂ ಕರ್ಕೊಂಡು ಅಲ್ಲೇ ಕೂತಿದ್ದು. ಅಲ್ಲೂ ಒಂದು 4-5 ಮಕ್ಕಳಿರ್ತವೆ, ಬೇರೆ ಮಕ್ಕಳುಗಳು, ಡ್ಯಾನ್ಸ್ ಕ್ಲಾಸ್ಗೆ ಹೋಗದೆ ಇರೋ ಚಿಕ್ಕ ಚಿಕ್ಕ ಮಕ್ಕಳುಗಳು ಇರ್ತಾರ. ಅವ್ರ ಜೊತೆ ಅವಳನ್ನ ಆಟ ಆಡಿಸ್ಕೊಂಡು ಕರ್ಕೊಂಡು ಬರ್ತೀವಿ ಮನೆಗೆ. ಅಲ್ಲೂ 3rd ಫ್ಲೋರೇ, ಇಲ್ಲೂ 3rd ಫ್ಲೋರು. ಬಟ್ ಅಲ್ಲಿ ಲಿಫ್ಟ್ ಇರುತ್ತೆ ಒಂದೊಂದು ಟೈಮು, ಕೆಲವೊಂದು ಟೈಮ್ ಲಾಕ್ ಮಾಡ್ಕೊಂಡಿರ್ತಾರೆ. ಈ ವಿಡಿಯೋನ ಡ್ಯಾನ್ಸ್ ಕ್ಲಾಸ್ ಹತ್ರ ಕಂಟಿನ್ಯೂ ಮಾಡ್ತೀನಿ. ಓಕೆ, ಅವಳನ್ನೂ ಎತ್ಕೊಂಡು ಹೋಗ್ಬೇಕಾ, ಸ್ವಲ್ಪ ಸ್ಟ್ರೈನ್ ಆಗಿಬಿಡುತ್ತೆ. 500 ಮೀಟರ್ಸ್ ಇದೆ. ಲಿಫ್ಟಲ್ಲಿದ್ದೀವಿ, ಮೇಲ್ಗಡೆ ಹೋಗ್ತಾ ಇದ್ದೀವಿ. 5 to 6 1 ಬ್ಯಾಚ್ ಇದೆ. ಇವನು 4:10 4:15 ಆಗುತ್ತೆ ಸ್ಕೂಲಿಂದ ಬರೋದು, ಹಾಗಾಗಿ ಆ ಟೈಮಿಗೆ ಕಳಿಸಿದ್ರೆ ಸರಿ ಬರಲ್ಲ. ಅವನು ಸ್ಟ್ರೈನ್ ಆಗಿರ್ತಾನೆ, ಸ್ವಲ್ಪ ಹೊತ್ತು ರೆಸ್ಟ್ ಬೇಕು. ವ್ಯಾನಲ್ಲಿ ಅವ್ನಿಗೆ 1/2 ಅವರ್ ಆಗೋಗುತ್ತೆ, ಅದೊಂದು ಬೇಜಾರಿದೆ ನನಗೆ. ಮತ್ತು 6 to 7 ಬ್ಯಾಚಿಗೆ ಅಡ್ಮಿಷನ್ ಮಾಡಿದ್ದೀವಿ. 5 to 6 ಬ್ಯಾಚ್ ಅವ್ರು ಏನು ಬಂದು ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅಥವಾ ಡ್ಯಾನ್ಸ್ ಕಲಿತಿರ್ತಾರೆ, ಅವರು 5 ನಿಮಿಷ ಬೇಗ ಬಂದಿರೋದ್ರಿಂದ ಅವರು ಬಂದಮೇಲೆ ಇವನು ಒಳಗಡೆ ಹೋಗಬೇಕು. ಹಾಗಾಗಿ ಕೆಲವರು ಪಿಕ್ ಮಾಡೋಕ್ಕೆ ಅಂತ ವೆಯ್ಟ್ ಮಾಡ್ತಿರ್ತಾರೆ, ಕೆಲವರು 6 ಗಂಟೆ ಬ್ಯಾಚ್ಗೆ ಕರ್ಕೊಬಂದು ವೆಯ್ಟ್ ಮಾಡ್ತಿರ್ತೀವಿ. ಹಾಗಾಗಿ ಮತ್ತು ಬೈಕು ಕಾರು ಅವೈಲಬಿಲಿಟಿ ಇರೋರು ಕರ್ಕೊಂಡು ಬರ್ತಾರೆ, ಡ್ರಾಪ್ ಮಾಡ್ತಾರೆ, ಮತ್ತು ಆ ಟೈಮಿಗೆ ಬಂದು ಕರ್ಕೊಂಡು ಹೋಗ್ತಾರೆ. ನಿಯರ್ ಬೈ ನಂತರ ಮನೆ ಇರೋರು, ಅದರಲ್ಲೂ 2 ಮಕ್ಕಳಿರೋರು, ಹಸ್ಬೆಂಡು ವರ್ಕರ್ಸ್ ಆಗಿದ್ದರೆ, ನಂತರ ಹೌಸ್ ವೈಫ್ ಆಗಿರೋರು, ಅವರು ಬಂದು ಇಲ್ಲೇ ಕೂತಿರ್ತಾರೆ. 1 ಅವರ್ ಅಲ್ವಾ, 1 ಅವರ್ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಎಲ್ಲರೂ ಮಾತಾಡ್ಕೊಂಡು ಕೂತಿರ್ತೀವಿ. ಬಟ್ ಅಜ್ಜಿ ತಾತ ಇರೋರು ಏನಂದರೆ, ಒಂದು ಬೆನಿಫಿಟ್ಸ್ ಏನಂದರೆ, ಅವರು ಪಿಕ್ ಮಾಡೋದಾಗಲಿ ಅಥವಾ ಡ್ರಾಪ್ ಮಾಡೋದಾಗಲಿ ಆ ಥರ, ಈಗ ಪೇರೆಂಟ್ಸು ವರ್ಕರ್ಸ್ ಇಬ್ಬರು ಆಗಿದ್ದರೆ ಅಟ್ಲೀಸ್ಟ್ ಅಜ್ಜಿನೋ ತಾತನೋ ಮನೇಲಿದ್ದರೆ ಅವರು ಮೊಮ್ಮಕ್ಕಳನ್ನ ಕರ್ಕೊಬಂದು ಈ ಥರ ಡ್ಯಾನ್ಸ್ ಕ್ಲಾಸ್ ಏನಾದರೂ ಅಟೆಂಡ್ ಮಾಡಿಸಿ ಮತ್ತೆ ವಾಪಸ್ ಕರ್ಕೊಂಡು ಹೋಗೋರು ಇದ್ದಾರೆ. ಅದೊಂದು ನೋಡಲಿಕ್ಕೆ ಅಲ್ಲಿ ತುಂಬ ಖುಷಿ ಅನಿಸುತ್ತೆ. ವಯಸ್ಸಾಗಿರೋ ಅಜ್ಜಿ ಮತ್ತು ವಯಸ್ಸಾಗಿರೋ ತಾತ ಎಲ್ಲ ಬರ್ತಾರೆ, ಒಂಥರ ಖುಷಿ ಅನಿಸುತ್ತೆ ಇದನ್ನೆಲ್ಲ ನೋಡೋಕ್ಕೆ. ಮೊಮ್ಮಕ್ಕಳನ್ನ ಎಷ್ಟು ಕೇರ್ ಮಾಡ್ತಾರೆ ಅಲ್ವಾ. 1 ವೀಕಿಂದ ನಮ್ಮ ಅತ್ತೆ ಇದ್ದರು, ನಮ್ಮ ಅತ್ತೆ ಕರ್ಕೊಂಡೋಗಿ ಕರ್ಕೊಬರ್ತಿದ್ರು. ನಾನು ಹೋದರೆ ಇವಳನ್ನು ಎತ್ಕೊಂಡು ಮತ್ತು ಇವಳಿಗೆ 1 ಬಾಕ್ಸು ಹಾಲ್ ಬಾಟ್ಲು ಎಲ್ಲ ಹಾಕೊಂಡು ಹೋಗಬೇಕು ಅಂತೇಳಿ ಅವರೇ ಕರ್ಕೊಂಡು ಹೋಗ್ತಿದ್ರು. ಹಾಗೆ ಅವ್ರಿಗೂ ವಾಕ್ ಆಗ್ತಿತ್ತು ಅಂತೇಳಿ ನಾನು ಸುಮ್ಮನೆ ಮನೇಲಿ ನೈಟ್ ಊಟಕ್ಕೆ ರೆಡಿ ಮಾಡ್ಕೋತಿದ್ದೆ. ಇವಳು ಇರೋದ್ರಿಂದ ನನಗೆ ಸ್ವಲ್ಪ ಅದು ರಿಸ್ಕ್ ಅನಿಸುತ್ತೆ. ಇವಳನ್ನ ಎತ್ಕೊಂಡು ಅದನ್ನೆಲ್ಲ ಪ್ಯಾಕ್ ಮಾಡಿ ಅಲ್ಲಿ ವೆಯ್ಟ್ ಮಾಡಿ, ಅಲ್ಲಿ ಸ್ವಲ್ಪ ಇವಳು ಅಳೋದು ಚೀರೋದು ಎಲ್ಲ ಇರುತ್ತೆ. ಕೆಲವೊಂದು ಟೈಮಲ್ಲಿ ಅದು ಅವಳಿಗೆ ಮಲ್ಕೊಳ್ಳೋ ಟೈಮ್ ಆಗಿರುತ್ತೆ, ಮನೇಲಿ ಮಲಗ್ಸೋಕ್ಕೂ ಆಗೋಲ್ಲ, ಎತ್ಕೊಂಡು ಹೋಗೋಕ್ಕೂ ಆಗೋಲ್ಲ, ಆ ಥರ ಆಗಿಬಿಡುತ್ತೆ. ಸ್ವಲ್ಪ ಇರೋ ಟೈಮ್ನ ಹೇಗೋ ಮ್ಯಾನೇಜ್ ಮಾಡ್ಕೋತಿದ್ದೀವಿ. ಪುನೀತ್ ಮನೇಲಿದ್ದರೆ ಬಿಟ್ಟು ಹೋಗ್ತೀನಿ, ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಆರಾಮಾಗಿ ಕರ್ಕೊಬರ್ತೀನಿ. ಬಟ್ ಅವರು ಇಲ್ಲ ಅಂದರೆ ಅವಳನ್ನ ಒಬ್ಬಳನ್ನೇ ಬಿಡೋಕ್ಕಾಗಲ್ವಲ್ಲ, ಹಾಗಾಗಿ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಇವತ್ತು ಸ್ವಲ್ಪ ತುಂಬ 1 ವಾರದ ಮೇಲಾಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಆಳ್ತಿದ್ಲು. ಬರೀ ಹೇಗೋ ಹಾಗೆ ಮ್ಯಾನೇಜ್ ಮಾಡಿಕೊಂಡೆ. ಸ್ಟಾರ್ಟಿಂಗ್ ಈ ಥರ ಮಾಡಿಸ್ತಾರೆ, ಇನ್ನು ಬರೋರು ಮಕ್ಕಳು ಬರ್ತಿದ್ರು, ಹಾಗಾಗಿ ಡೋರ್ ಓಪನ್ ಇಟ್ಟಿದ್ರು. ಡೋರ್ ಓಪನ್ ಇಡಲ್ಲ. ಇವಳಿಗೆ ಹಾಲು ಬಾಟ್ಲು ಮರೆತುಬಿಟ್ಟಿದ್ದೆ, ಮತ್ತು ಫ್ರೂಟ್ಸ್ ಹಾಕೊಂಡು ಹೋಗ್ತಿದ್ದೆ, ಯಾವಾಗಲೂ ಫ್ರೂಟ್ಸ್ದು ಬಾಕ್ಸ್ ಮರೆತುಬಿಟ್ಟೆ. ತುಂಬ ಅಳ್ತಿದ್ಲು, ಹಠ ಮಾಡ್ತಿದ್ಲು, ಹಾಗಾಗಿ ತೊಗೊಂಡೋಗಿದ್ನಲ್ಲ ನೀರು ಬಾಟ್ಲು ಅದನ್ನೇ ಕೊಟ್ಟೆ. ಅಲ್ಲಿ ಹೇಗೋ ಮ್ಯಾನೇಜ್ ಮಾಡಿಕೊಂಡೆ 1 ಅವರು. ಮತ್ತು ಮಕ್ಕಳಿಗೆ ಒಂದು 1/2 ಅವರ್ ಆದಮೇಲೆ 6:30 ಹಂಗೆ 2 ಮಿನಿಟ್ಸ್ ಬ್ರೇಕ್ ಕೊಡ್ತಾರೆ, ಆ ಬ್ರೇಕಲ್ಲೇ ನೀರು ಕುಡ್ಕೋಬೋದು. ಸ್ವಲ್ಪ ಹೊತ್ತು ಮಾತಾಡ್ತೀವಿ, ಮೇಲ್ಗಡೆ ಇರೋದ್ರಿಂದ ಈ ಥರ ಗ್ಲಾಸಲ್ಲಿ ಕಾಣುತ್ತೆ, ಅದನ್ನು ನೋಡ್ಕೊತಾ ಕೂರ್ತೀವಿ. ನಾನು ನಿಮ್ಗೊಂದು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸಂಕ್ರಾಂತಿ ಹಬ್ಬದಲ್ಲಿ ನನಗೆ ಕೆಲವೊಂದು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನನ್ನ ಮಗಳದ್ದು ಡ್ಯಾನ್ಸ್ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಅವಳಿಗೆ 1 ವರ್ಷದ ಮೇಲೆ 4 ತಿಂಗಳಾಗಿದೆ. ಅವಳಿಗೆ ಸ್ವಲ್ಪ ಡ್ಯಾನ್ಸ್ ಅಂದರೆ ಎಲ್ಲೇ ಫೋನಲ್ಲಿ ಮ್ಯೂಸಿಕ್ ಬಂದ್ರೂ, ಟಿ ವಿಲಿ ಮ್ಯೂಸಿಕ್ ಬಂದ್ರೂ, ಬೇರೆ ಹೊರಗಡೆ ಮ್ಯೂಸಿಕ್ ಬಂದ್ರೂ ತುಂಬ ಬೇಗ ಕ್ಯಾಚ್ ಮಾಡಿ ಸಾಂಗನ್ನು ಇದಕ್ಕೆ ಇದೇ ಥರ ಫಾಸ್ಟಾಗಿ ಮಾಡಬೇಕು, ಫಾಸ್ಟ್ ಲಿರಿಕ್ಸಿಗೆ ಸ್ಲೋ ಮೋಷನ್ ಬಂದಾಗ ಸ್ಲೋಗಿ ಮಾಡಬೇಕು ಅಂತೇಳಿ ಡ್ಯಾನ್ಸ್ ಮಾಡ್ತಾಳೆ. ನಾನು ಅಡ್ಮಿಷನ್ ಮಾಡೋಕ್ಕೆ ಅಂತೇಳಿ ಕೇಳಿದೆ, ಅವರಿಲ್ಲ ಮಗು ಚಿಕ್ಕದಿದೆ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರು. ಗೊತ್ತಿತ್ತು ಮಾಡಿಸ್ಕೊಳ್ಳಲ್ಲ ಅಂತ, ಬಟ್ ಹೇಗೋ ವೆಯ್ಟ್ ಮಾಡ್ತೀನಲ್ಲ ಕೂತ್ಕೊಂಡು, ಸುಮ್ಮನೆ ಇವಳು ಒಂಚೂರು ಮಕ್ಳ ಜೊತೆ ಈ ಥರ ಖುಷಿಯಾಗಿ ಮಾಡ್ಕೊಳ್ಳಿ ಅಂತ ಕೇಳಿದೆ. ಅವರಿಲ್ಲ ಆಗಲ್ಲ, ಒಂದು 3 ಇಯರ್ಸ್ ಆದರೂ ಆಗಬೇಕು ಅಂತ ಹೇಳಿದ್ರು.
ಸರಿ ಅಂತ ಹೇಳಿದೆ. ಅವಳಿಗೆ ಸ್ವಲ್ಪ ಡ್ಯಾನ್ಸ್ ಬಗ್ಗೆ ತುಂಬ ಒಲವಿದೆ. ಬಟ್ ನನಗೂ ಸಂಗೀತ ಮತ್ತು ಡ್ಯಾನ್ಸು ಕಲಿಸ್ಬೇಕು ಅನ್ನೋದು ತುಂಬ ಅಂದರೆ ತುಂಬ ಆಸೆ ಇದೆ. ಆ ಆಸೆ ಬೇಗ ಈಡೇರಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ, ನನ್ನ ಮಗಳು ಡ್ಯಾನ್ಸು ಸಂಗೀತದಲ್ಲಿ ಮುಂದೆ ಬರಲಿ ಅಂತಲೂ ಆಶೀರ್ವಾದ ಮಾಡಿ. ಅದು ನನ್ನ ಖುಷಿಗೆ ನನ್ನ ಆಸೆ ಅಷ್ಟೇ. ಬಟ್ ಅವಳು ಮುಂದೆ ಅದು ಆಗ್ತಾಳೋ ಆಗಲ್ವೋ ಅದು ಸೆಕೆಂಡ್ರಿ. ಬಟ್ ನನಗೆ ಅದೊಂದು ಆಸೆ ಇದೆ. ಓಕೆ ಫ್ರೆಂಡ್ಸ್, ಎಲ್ಲರೂ ನಮ್ಮ ಖುಷಿ ಥರ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ನಗ್ತಾಯಿರಿ. ಜೀವನದಲ್ಲಿ ನಗೋದು ತುಂಬ ಇಂಪಾರ್ಟೆಂಟು. ಹೊಟ್ಟೆ ತುಂಬ ಊಟ ಮಾಡಿ. ಟಾಟಾ ಬಾಯ್, ಸಿ ಯು.